ಥ್ರೂಔಟ್ ಭಾರತದಲ್ಲಿದೆ. ಸುಮಾರು 100 ಶಾಖೆಗಳು ಭಾರತದಲ್ಲಿದೆ. ನಮ್ಮದು ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಒಂದೇ. ಸೌತ್ನಲ್ಲಿ ಚೆನ್ನೈ, ತ್ರಿವೇಂದ್ರಂ, ಕನ್ಯಾಕುಮಾರಿ, ರಾಮೇಶ್ವರಂ, ಹೈದರಾಬಾದ್ನಲ್ಲಿದೆ. ಆಮೇಲೆ ನಮ್ಮದು ಹೊರದೇಶದಲ್ಲೂ ಇದೆ. ಅಮೇರಿಕಾ, ಲಂಡನ್, ಬಾಂಗ್ಲಾದೇಶ್, ಕೆನಡಾ ಎಲ್ಲ ಕಡೆಯೂ ಇದೆ. ನಮ್ಮದು ಮೇಯ್ನ್ ಉದ್ದೇಶ ಬಡವರಿಗೆ ಉಪಯೋಗ ಮಾಡೋದು, ಬಡವರಿಗೆ ಕಡು ಬಡವರಿಗೆ ಸಹಾಯ ಮಾಡೋದು. ಇದು ಉದ್ದೇಶನೇ ಬಡವ್ರನ್ನ ನಮ್ಮ ಕೈನಲ್ಲಿ ಆದಷ್ಟು ಅವ್ರಿಗೆ ಸಹಾಯ ಮಾಡಿ ಇದು ಮಾಡೋಣ ಅಂಥೇಳಿ. ಇದು ನಾವು ಇಲ್ಲಿ ಭಾರತ ಸೇವಾಶ್ರಮ ಜಕ್ಕೂರಿನಲ್ಲಿ 2016ರಿಂದ ಅನುದಾನ ಮಾಡ್ತಾಯಿದ್ದೀವಿ. ಇಲ್ಲಿ ಕೂಡ ಇಲ್ಲಿ ಸುಮಾರು 100ರಿಂದ 150 ಜನ. ಎಲ್ಲರೂ ಇಂಥ ಜನ ಅಂತಲ್ಲ, ಎಲ್ಲರೂ ಯಾರೇ ಬಂದರೂ ಒಂದರಿಂದ ಸ್ಟಾರ್ಟ್ ಮಾಡ್ತೀವಿ. ಎಲ್ರಿಗೂ ಪ್ರಸಾದ, ಊಟ ಅನ್ನಲ್ಲ ಪ್ರಸಾದ ಅಂತೀವಿ. ಆಮೇಲೆ ಇಲ್ಲಿನೂ ಅಷ್ಟೇ, ಒಂದಿನ ಅನ್ನ ಸಾಂಬಾರು, ಒಂದಿನ ಚಿತ್ರಾನ್ನ, ಒಂದಿನ ಅಲ್ಲ ನಮ್ಮ ಸೌತ್ ಇಂಡಿಯನ್ಗೆ ಸೂಟ್ ಆಗುವಂಥ ಊಟ ಊಟ ಕೊಡ್ತೀವಿ. ಆಮೇಲೆ ಇಲ್ಲಿ ನಮ್ಮದು 5 ಮುಖ್ಯವಾದ ಇದಿದೆ, ಫಂಕ್ಷನ್ಸ್ ಇದೆ. ಒಂದು ಆಗಸ್ಟ್ನಲ್ಲಿ ಫೌಂಡೇಶನ್ ಡೇ, ಆಮೇಲೆ ಇದರಲ್ಲಿ ದುರ್ಗಾ ಪೂಜಾ, ಕಾಳಿ ಪೂಜಾ, ಆಮೇಲೆ ಸರಸ್ವತಿ ಪೂಜಾ, ಮಾಘಿ ಪೂರ್ಣಿಮಾ ನಮ್ಮ ಗುರೂಜಿ ಅವ್ರದ್ದು ಬರ್ತ್ಡೇ. ಅದು ಫೌಂಡೇಶನ್ ಡೇ ನಾವು ಶಂಕುಸ್ಥಾಪನೆ ಮಾಡ್ತೀವಿ ಸ್ಥಾಪನೆ ದಿನ. ಆಮೇಲೆ ದುರ್ಗಾ ಪೂಜಾ, ಕಲ್ಕತ್ತಾದಲ್ಲಿ ದುರ್ಗಾ ಪೂಜಾ ಅಂದರೆ ತುಂಬ ಫೇಮಸ್. ನಮ್ಮಲ್ಲಿ ದಸರಾ ಹೆಂಗಿದೆ ಆ ಥರ ಕಲ್ಕತ್ತಾದಲ್ಲಿ ದುರ್ಗಾ ಪೂಜಾ ಅಂತ ಫೇಮಸ್ಸು. ಇಲ್ಲಿ ಸುಮಾರು 8 ಲಕ್ಷ ಜನ ಬೆಂಗಾಲಿ ಜನ ಇದ್ದಾರೆ ಬೆಂಗಳೂರಿನಲ್ಲಿ. ನಮ್ಮ ಆಶ್ರಮಕ್ಕೆ ಸುಮಾರು 2,000 ಜನ ಭಕ್ತರು ಬರ್ತಾರೆ. ಸರ್, ಈಗ ನೀವು 5 ಪ್ರೋಗ್ರಾಮ್ಗಳು ಮಾಡ್ತೀವಿ ವರ್ಷದಲ್ಲಿ. 5 ಪ್ರೋಗ್ರಾಮ್ಗಳಿಂದ ಬಡವರಿಗೆ ಏನೇನು ಉಪಯೋಗ ಆಗುತ್ತೆ? ಬಡವರಿಗೆ ಸರ್ ಸುಮಾರು ಒಂದು 200 ಜನಕ್ಕೆ, ಮಹಿಳೆಯರಿಗೆ, ಬಡ ಮಹಿಳೆಯರಿಗೆ ಸೀರೆ ಹಂಚ್ತೀವಿ. ಆಮೇಲೆ ಗಂಡಸರಿಗೆ ಪ್ಯಾಂಟು ಶರ್ಟು ಹಂಚ್ತೀವಿ. ಇಬ್ಬರಿಗೂ ಹಂಚ್ತೀವಿ. ಫ್ರೀ ಬಟ್ಟೆ, ಫ್ರೀ ಪ್ಯಾಂಟು ಶರ್ಟು. ಆಮೇಲೆ ಇದು ಒದ್ಕೊಳ್ಳೋದಕ್ಕೆ ಬೆಡ್ಶೀಟು ಕೊಡ್ತೀವಿ. ಆಮೇಲೆ ಇದು ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ನಲ್ಲಿ ಓದ್ತಾರಲ್ವ ಮಕ್ಕಳು, ಅದರಲ್ಲಿ ಹೆಣ್ಮಕ್ಕಳು ಮೆರಿಟ್ಟು ಚೆನ್ನಾಗಿ ಓದೋ ಅಂಥವ್ರಿಗೆ ಸುಮಾರು 50 ಜನಕ್ಕೆ ತಿಂಗಳ ಇಲ್ಲಿ ಸಹಾಯಧನ ಮಾಡ್ತೀವಿ, ಪ್ರೋತ್ಸಾಹಧನ. ವರ್ಷ ತಿಂಗಳಿಗೆ ಪ್ರತಿ ತಿಂಗಳೂ ಅವ್ರಿಗೆ ತಿಂಗಳಿಗೆ 300 ರೂಪಾಯಿಂದ 500 ರೂಪಾಯಿವರೆಗೂ ಧನ ಸಹಾಯ ಮಾಡ್ತೀವಿ ಒಬ್ಬೊಬ್ಬರಿಗೆ. ಹೌದೌದು. ಅದು ಗೌರ್ಮೆಂಟು ಹೆಡ್ ಸ್ಕೂಲ್ಗೆ ಬರಿತೀವಿ ನಾವು. ಮೆರಿಟ್ ಇರೋರು ಬಡವ್ರನ್ನ ಯಾವುದು ಅವರಿಗೆ ಅವರೇ ಸೆಲೆಕ್ಷನ್, ನಾವೇನು ಮಾಡಲ್ಲ. ಅವರೇ ಬಡ ವಿದ್ಯಾರ್ಥಿಗಳು ಅಂಥವ್ರನ್ನ ಅವ್ರು ಐಡೆಂಟಿಫೈ ಮಾಡಿ ನಮಗೆ ಕಳಿಸಿದ್ರೆ ಅಂಥವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಹೌದೌದು. ಜೊತೆಗೆ ಸರ್, ನೀವು ನಿಮಾನ್ಸ್ ಆಸ್ಪತ್ರೆ ಹತ್ರ ನಾವು ನೋಡಿದ್ವಿ, ಗಾಡಿ ಬರೋದಕ್ಕಿಂತ ಮುಂಚಿತವಾಗಿ ಜನ ಕಿಕ್ಕಿರಿದು ನಿಂತಿರ್ತಿದ್ರು. ಊಟನೇ ಕೊಡಬೇಕು ಅಂತ ಯಾಕೆ ಪ್ಲ್ಯಾನ್ ಮಾಡಿದ್ರಿ ಸರ್? ಅದು ಅಲ್ಲಿ ನಿಯರ್ ಬೈ ಒಳ್ಳೆ ಹೋಟೆಲ್ಗಳಿಲ್ಲ. ನಿಮಾನ್ಸ್ ಹಾಸ್ಪಿಟ್ಲ್ ಅಕ್ಕಪಕ್ಕದಲ್ಲಿ ಇದಿಲ್ಲ. ನಾವು ಊಟ ಕೊಟ್ಟರೆ ಒಳ್ಳೆ ಊಟ, ರುಚಿಯಾದ ಊಟ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಕೊಡ್ತಾಯಿದ್ದೀವಿ. ಇಲ್ಲಿ ಆಶ್ರಮದಲ್ಲಿ ಏನು ಕೊಡ್ತೀರಾ ಅದೇ ಊಟ ಎಲ್ಲ ಕ್ವಾಲಿಟಿ? ಸೇಮ್ ಕ್ವಾಲಿಟಿ ಏನೇನು ವ್ಯತ್ಯಾಸ ಇಲ್ಲ. ಮತ್ತು ಇದು ಬಿಟ್ಟು ಬೇರೆ ಇನ್ನೇನೇನು ಪ್ರೊಸೆಸ್ಗಳಿದೆ ಸರ್? ಇಲ್ಲಿ ಆಶ್ರಮದಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೆ ಸಾರ್ವಜನಿಕರಿಗೆ? ಆಶ್ರಮದಲ್ಲಿ ಸರ್ ಆವಾಗವಾಗ ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ ನಾವು. ಫ್ರೀ ಮೆಡಿಕಲ್ ಕ್ಯಾಂಪು, ಫ್ರೀ ಐ ಕ್ಯಾಂಪು. ಆಮೇಲೆ ಅವ್ರಿಗೆಲ್ಲ ಫ್ರೀ ಮೆಡಿಸಿನ್ಸ್ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮೊದಲು ಕೆಲವರು ಡಾಕ್ಟರ್ಸ್ ಬರ್ತಾರೆ, ಫ್ರೀ ಸರ್ವೀಸು. ಆಮೇಲೆ ಅವಾಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ. ಈಗಲೂ ಕೆಲವರು ಡಾಕ್ಟರ್ಸ್ ಬರ್ತಾರೆ, ರೆಗ್ಯುಲರಾಗಿ ಬರೋಲ್ಲ, ಅವಾಗವಾಗ ಬರ್ತಾರೆ. ಅವ್ರು ಬಂದಾಗ ಉಚಿತವಾಗಿ ನಾವು ರೈತನ ಪೇಷಂಟ್ಗಳನ್ನ ನೋಡಿ ಅವ್ರಿಗೆ ಉಚಿತವಾಗಿ ಔಷಧಿಗಳ ವಿತರಣೆ ಮಾಡ್ತೀವಿ. ಅಂದರೆ ನಿಮ್ಮ ಆಶ್ರಮದ ವತಿಯಿಂದ ಆರೋಗ್ಯ, ಶಿಕ್ಷಣ, ಅನ್ನ, ಬಟ್ಟೆ ಇವೆಲ್ಲವೂ ಕೂಡ ಅಂದರೆ ಮನುಷ್ಯನಿಗೆ ಏನು ಮೂಲಭೂತ ಬೇಕಾಗಿದೆ ಅವನ್ನೆಲ್ಲವೂ ಕೊಡ್ತಾಯಿದ್ವಿ.
ಇತ್ತೀಚೆಗೆ ನಾವು ಕಂಪ್ಯೂಟರ್ ಟ್ರೈನಿಂಗು ಕೊಡ್ತಾಯಿದ್ದೀವಿ ಬಡ ವಿದ್ಯಾರ್ಥಿಗಳಿಗೆ. ಕೋಚಿಂಗ್ ಸೆಂಟರ್. ಒಂದು 20 ಜನ ಬರ್ತಾ ಇದ್ದಾರೆ. ಫ್ರೀ ಕೋಚಿಂಗ್ ಸೆಂಟ್ರು. ಆಮೇಲೆ ಸದ್ಯದಲ್ಲೇ ಸ್ವಲ್ಪ ಓಲ್ಡ್ ಏಜು ಹೋಮ್, ಈಗ ಕೆಲವರು 70 ವರ್ಷ 80 ವರ್ಷ ಆಗಿರುತ್ತೆ, ಸ್ವಲ್ಪ ಅನಾಥಾಶ್ರಮ ಟೈಪ್ ಒಂದು ಮಾಡೋಣ ಅಂದ್ಕೊಂಡು ಉದ್ದೇಶ ಇದೆ. ಮುಂದಿನ ತಿಂಗಳಲ್ಲಿ ಅದೊಂದು ಮಾಡೋಣ ಅಂದ್ಕೊಂಡಿದ್ದೀವಿ ನಾವು. ಸರ್ ನೀವು ಇಲ್ಲಿ ಏನಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು ಸರ್? ಸರ್ ನಾವು ಕರ್ನಾಟಕ ಸರ್ಕಾರಿ ನೌಕರದಲ್ಲಿ ನಿವೃತ್ತಿ ಹೊಂದು ಇಲ್ಲಿ ಸ್ವಲ್ಪ ಸೇವೆ ಮಾಡೋಣ ಅಂದ್ಕೊಂಡು ಬರ್ತಾಯಿದ್ದೀವಿ. ಅಂದರೆ ನೀವು ರಿಟೈರ್ಡ್ ಎಂಪ್ಲಾಯ್? ಹೌದು, ಇಲ್ಲಿ ನಮ್ಮ ಮನೆ ಹತ್ತಿರದಲ್ಲೇ ಇದೆ. ಸ್ವಲ್ಪ ಸೇವೆ ಮಾಡೋಣ, ದೇವಸ್ಥಾನಕ್ಕೆ ಸೇವೆ ಮಾಡೋಣ. ಇವರು ಅಷ್ಟೇ. ಹಾಂ, ರಿಟೈರ್ಡ್ ಎಂಪ್ಲಾಯಿ ನಿಯರ್ ಬೈ. ಸರಿ, ಮನೆಯಲ್ಲಿ ಇದ್ಕೊಂಡು ಏನು ಮಾಡಬೇಕು, ಸ್ವಲ್ಪ ಸೇವೆ ಮಾಡೋಣ ಅಂತ ನಾನು ಬರ್ತಾಯಿದ್ದೀನಿ. ಇವರು ನಮ್ಮ ಚಟರ್ಜಿ ಸಾಬ್, ಈಸ್ ಆಲ್ಸೋ ಇವರು ನಿವೃತ್ತ ಅಧಿಕಾರಿ. ಅವರು ಸೇವೆ ಮಾಡೋಣ ಅಂತ ಬರ್ತಾಯಿದ್ದಾರೆ. ಆಮೇಲೆ ಇಲ್ಲಿ ಭಾರತ ದೇಶದ ಎಲ್ಲ ಕಡೆಗಳಿಂದನೂ ಈ ನಿಮಾನ್ಸ್ಗೆ ಅದಕ್ಕೆ ಇದಕ್ಕೆ ಪೇಷಂಟ್ಸ್ ಬರ್ತಾರೆ, ಇದ್ರ ಸಲುವಾಗಿ, ಟ್ರೀಟ್ಮೆಂಟ್ ಸಲುವಾಗಿ. ಅವ್ರಿಗೆ ಬೇರೆ ಕಡೆ ಇದ್ದರೆ ತುಂಬ ಕಾಸ್ಟ್ಲಿ ರೂಮ್ಸು. ಬೆಂಗಳೂರಲ್ಲಿ ದಿನಕ್ಕೆ 1000, 2000, 3000, 500 ಈ ಥರ ಇದೆ. ಅವ್ರಿಗೆ ರಿಯಾಯಿತಿ ದರದಲ್ಲಿ ನಾವು ರೂಮ್ಗಳು ಕೊಡ್ತಾಯಿದ್ದೀವಿ ಇಲ್ಲಿ ನಮ್ಮ ಆಶ್ರಮದಲ್ಲಿ. ಹೌದು, ಇಷ್ಟೆಲ್ಲ ಸೌಲಭ್ಯಗಳನ್ನ ಬಡ ಜನರಿಗೆ ಕೊಡ್ತಾಯಿದ್ದೀವಿ. ಇದರಿಂದ ಗೌರ್ಮೆಂಟಿಂದ ನಾವು ಏನೂ ಇದಿಲ್ಲ. ನೀವು ಪೂರ್ ಪೀಪಲ್ಗಳಿಗೆ ತುಂಬ ಸರ್ವಿಸ್ ಕೊಡ್ತಾ ಇದ್ದೀರಾ, ಸರ್ಕಾರದಿಂದ ಏನು ಕೂಡ ತಗೋತಾ ಇಲ್ಲ. ಆದರೆ ಕೇಳ್ತಾರೆ, ಇದಕ್ಕೆ ಎಲ್ಲಿ ಆದಾಯದ? ಎಲ್ಲ ದಾನಿಗಳು ನಿಮ್ಮಂಥವ್ರೆ. ಈಗ ಅನ್ನದಾನ ಮಾಡೋರು ಮಾಡ್ತಾರೆ, ಆ ಸ್ಕೂಲು ಎಜುಕೇಷನ್ ಸ್ಪಾನ್ಸರ್ಶಿಪ್ ಮಾಡೋರು ಮಾಡ್ತಾರೆ. ಅವರವರು ಯಾರು ದಾನ ಮಾಡಲಿ ಬಿಡಲಿ, ನಾವಂತೂ 365 ದಿನವೂ ಈ ಸೇವೆಗಳು ಮಾಡೇ ಮಾಡ್ತೀವಿ. ಹೌದೌದು. ಈಗ ಮಡಿಕೇರಿನಲ್ಲಿ 1-2 ವರ್ಷಕ್ಕೆ ಹಿಂದೆ ಇದಾಯಿತು, ಫ್ಲಡ್ ಬಂತು. ಆವಾಗ ಸುಮಾರು 20 ಲಕ್ಷ ರೂಪಾಯಿಂದ ನಾವು ಅಕ್ಕಿ, ಬೇಳೆ, ದಿನಸುಗಳು, ಮೆಡಿಷನ್ಸು, ಬಿಸ್ಕೆಟ್ಸು, ಬಟ್ಟೆ, ಬ್ಲ್ಯಾಂಕೆಟ್ಸು ಎಲ್ಲ ಸ್ವಾಮೀಜಿನೇ ಹೋಗಿ ಮಡಿಕೇರಿನಲ್ಲಿ 1 ವಾರ ವಾಸ್ತವ್ಯ ಮಾಡಿ ಮನೆಗೂ ಡೆಲಿವರಿ ಮಾಡಿದ್ದಾರೆ. 20 ಲಕ್ಷ ರೂಪಾಯಿ ಸುಮಾರು ಬೆಲೆ ಬಾಳೋ ವಸ್ತುಗಳು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಆಶ್ರಮದಿಂದ. ಆಮೇಲೆ ಕೇರಳದಲ್ಲಿ ಕೊಟ್ಟಿದ್ದೀವಿ ನಾವು. ಕೇರಳ ಇದೇ ಫ್ಲಡ್ ರಿಲೀಫ್ಗೆ. ಹೌದೌದು, ನಮ್ಮ ಬೆಂಗಳೂರಿಂದ ತಗೊಂಡೋಗಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಹೌದೌದು ಸರ್, ನಿಸ್ವಾರ್ಥ ಸೇವೆ ಇದು. ನಮ್ದು ಇರೋದೇ ಇದು ಸಾರ್ವಜನಿಕರಿಗೆ, ಬಡವರಿಗೆ ಉಪಯೋಗ ಆಗಲಿ ಅಂತೇಳಿ. ಆಮೇಲೆ ಇದಕ್ಕೂ ಕೊಡೋ ಡೊನೇಷನ್ಸ್ ಏನಿದೆ, ಅಂಡರ್ 80G ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನು ಸಿಗುತ್ತೆ. ಈಗ ತಿರುಪತಿ ದೇವಸ್ಥಾನಕ್ಕೆ ಡೊನೇಷನ್ ಕೊಟ್ಟರೆ, ಧರ್ಮಸ್ಥಳಕ್ಕೆ ಡೊನೇಷನ್ ಕೊಟ್ಟರೆ, ಇದು ಟ್ರಸ್ಟ್. ಇದು ಯಾವ ಸ್ವಾಮೀಜಿದು ಅಲ್ಲ, ಏನೂ ಇಲ್ಲ. ನೀವೇ ಕೊಡೋ ಪ್ರತಿ 1 ರೂಪಾಯಿನೂ ಅಕೌಂಟಬಲ್. ಸರ್, ಈಗ ನೀವು ಅಲ್ಲಿ ಡೈಲಿ 300 ಜನಕ್ಕೆ ಊಟ ಕೊಡ್ತೀರಲ್ಲ ನಿಮಾನ್ಸಲ್ಲಿ, ಪ್ರತಿದಿನ ಎಷ್ಟು ಖರ್ಚು ಬೀಳ್ಬೋದು ಸರ್? ಸರ್, ಖರ್ಚನ್ನು ಲೆಕ್ಕ ಹಾಕೋಕ್ಕಾಗಲ್ಲ. ನಮ್ಮ ಉದ್ದೇಶ ಪೌಷ್ಟಿಕ ಆಹಾರ ಕೊಡಬೇಕು. ಯಾರಾದರೂ ಆಸ್ಪತ್ರೆಗೆ ಕೊಡ್ತಾ ಇರೋದ್ರಿಂದ ಯಾರಾದರೂ ದಾನಿಗಳು ನಮ್ಮದು ಒಂದು ದಿವಸ ಜನಗಳಿಗೆ ಊಟ ಕೊಡಿ, ಅದು ದಿವಸಕ್ಕೆ ನಾವು 100 ಜನಕ್ಕೆ ಯಾರೋ ನಾವು ಅನ್ನದಾನ ಮಾಡಬೇಕು ಅಂದರೆ ನಾವು 3,000 ರೂಪಾಯಿ ಒಬ್ಬರು 3,000 ರೂಪಾಯಿ ಡೊನೇಷನ್ ಕೊಡ್ಬೋದು. 50 ಜನಕ್ಕಾದ್ರೆ 1,500 ಕೊಡ್ಬೋದು. ಇಲ್ಲ ಒಂದೇ ದಿನ ಇಲ್ಲೊಂದು 300 ಜನ, ಅಲ್ಲೊಂದು 300 ಜನ, ಇಲ್ಲೊಂದು 100, 150, 450 ಜನಕ್ಕೂ ಸ್ಪಾನ್ಸರ್ ಮಾಡ್ತೀವಿ ಅಂದರೆ 5,000 ರೂಪಾಯಿ ಡೊನೇಷನ್ ಕೊಡ್ಬೋದು. ಅದು ಅವರಿಷ್ಟ. ಈಗ ತಿರುಪತಿನಲ್ಲಿ 30 ಲಕ್ಷ ರೂಪಾಯಿ ಇದೆ ನಿಮಗೆ ಒಂದು ದಿನಕ್ಕೆ. ಗೊತ್ತಿದೆಯಾ ನಿಮಗೆ? ಒಂದು ದಿನಕ್ಕೆ ಊಟ, ರಾತ್ರಿ ಊಟ, ಬೆಳಗ್ಗೆ ತಿಂಡಿಗೆ 30 ಲಕ್ಷ ರೂಪಾಯಿ ಅವರು ನಾವು ಆ ಥರ ಇಲ್ಲ. ಅವರ 50 ರೂಪಾಯಿ 50 ಜನಕ್ಕೂ ಮಾಡ್ಬೋದು. ಅಲ್ಲ, ಮಿನಿಮಮ್ 500 ರೂಪಾಯಿ ಡೊನೇಷನು ತಗೊಳ್ತೀವಿ. ಸೇವೆ ಅದು ಕಮರ್ಷಿಯಲ್ ಅಲ್ಲ. ಕಮರ್ಷಿಯಲ್ ಆದರೆ ಲಾಭ ಮಾಡಬೇಕು ಅನ್ನೋದೇನಿಲ್ಲ, ಬಡ ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾಯಿದ್ದೀವಿ. ಅಂದರೆ ಈಗ ನೀವು ಯಾರಾದರೂ ಇಲ್ಲಿ ಸ್ಪಾನ್ಸರ್ ಮಾಡಬೇಕು, 100 ಜನಕ್ಕೆ ಊಟ ಕೊಡಬೇಕಂದ್ರೆ
ಒಂದು 3,000 ರೂಪಾಯಿ. ಹಾಂ, ಒಂದು 300 ಜನ ಕೊಡ್ತೀವಿ ಅಂದ್ರೆ ಒಂದು 5,000 to 6,000 ರೂಪಾಯಿ ಕೊಡ್ತಾರೆ. ಅಷ್ಟೇ. ಅವ್ರ ಹೆಸರಲ್ಲಿ ನೀವು ಊಟ ಹಾಂ, ಅವ್ರ ಹೆಸರಿನಲ್ಲೇ ನಮ್ಮ ಬೋರ್ಡ್ನಲ್ಲಿ ಸ್ಪಾನ್ಸರ್ಡ್ ಬೈ ಇಂಥವರು ಇವತ್ತು ಸ್ಪಾನ್ಸರ್ ಮಾಡ್ತಾಯಿದ್ದಾರೆ ಅಂತ ಅವ್ರ ಹೆಸರಾಗಿ ಅವ್ರ ಹೆಸರಿನಲ್ಲಿ ಮಾಡ್ತೀವಿ. ಯಾರೂ ಮಾಡಲಿಲ್ಲ ಅಂದರೆ ನಾವು ಆಶ್ರಮದ ಪರವಾಗಿ ನಾವೇ ಮಾಡ್ತೀವಿ. ಯಾಕೆಂದರೆ ಯಾಕೆ ಹೇಳಿದೆ ಅಂದರೆ ಸರ್, ತುಂಬ ಜನಕ್ಕೆ ಈ ಥರ ಬಡವರಿಗೆ ಕೊಡಬೇಕು ಅನ್ನೋ ಇರುತ್ತೆ, ಆದರೆ ಒಂದು ಜೆನ್ಯೂನ್ ಸಂಸ್ಥೆ ಬೇಕಿರುತ್ತೆ. ಅದಕ್ಕೋಸ್ಕರ ಈ ಥರದೊಂದು ಇದೊಂದು ಸಂಪರ್ಕ ಕೊಟ್ಟರೆ ಈ ಥರದೊಂದು ಇದೆ, ಇಷ್ಟೊತ್ತವರೆಗೂ ಏನೇನು ಕೆಲಸ ಕಾರ್ಯಗಳು ಹೇಳಿದ್ರಲ್ಲ ಅವೆಲ್ಲ ನಡೀತಿದೆ ಅಂತಂದರೆ ಯಾರು ಪ್ರೇರೇಪಣೆಯಾಗಿ ಇಲ್ಲಿಗೆ ಕೊಡ್ತಾರೆ ದಾನಿಗಳು ಎಲ್ಲ ಕೊಡೋರು ಸಂತೋಷವಾಗಿ ಕೊಡ್ತಾರೆ. ಅವರೇ ಬಂದು ಅವರೇ ಬರ್ತು ಕೊಡ್ತಾರೆ. ಯಾಕಂದರೆ ಈಗ ವಿಡಿಯೋ ನೋಡಿದ್ಮೇಲೆ ಯಾರು ಕೊಡಬೇಕು ಅಂದರೆ ನಿಮ್ಮನ್ನು ಸಂಪರ್ಕ ಮಾಡ್ಬೋದು ಸರ್? ಮಾಡ್ಬೋದು. ನಮ್ಮ ಗೂಗಲ್ನಲ್ಲೇ ನಮ್ಮದು ಡೀಟೇಲ್ಸ್ ಎಲ್ಲ ಇದೆ, ಎಲ್ಲ ಲೊಕೇಶನ್ನು ಎಲ್ಲ ಇದೆ, ಡೀಟೇಲ್ಸ್ ಎಲ್ಲ, ಬ್ಯಾಂಕ್ ಅಕೌಂಟು ಎಲ್ಲ ಇದೆ. ಅವ್ರು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನಮಗೆ ಇದು ಮಾಡಿದ್ರೆ ನಾವು ರಸೀಟ್ ಹಾಕಿ ಅವ್ರ ಹೆಸರಿನಲ್ಲಿ ಅವ್ರ ಹೆಸರಲ್ಲಿ ಇವತ್ತು ಅನ್ನದಾನ ನಡೆಯುತ್ತೆ. ಅವರು ಬಂದು ಏನೋ ಸರ್ವ್ ಮಾಡಿ ಅವ್ರು ಮಾಡ್ಬೋದು ಅದಕ್ಕೆ ಅವಕಾಶ ಇದೆ. ಅವ್ರು ಬಂದು ಸರ್ವ್ ಮಾಡಿಬಿಟ್ಟು ನಮ್ಮ ಆಶ್ರಮದಲ್ಲಿ ಅವರು ಊಟ ಮಾಡ್ಕೊಂಡು ಹೋಗ್ಬೋದು. ಆ ಥರದೊಂದು ವ್ಯವಸ್ಥೆ ಸರ್. ಈಗ ಬೆಂಗಳೂರಲ್ಲಿ ನಿಮಾನ್ಸ್ ಆಸ್ಪತ್ರೆ ಹತ್ರ ಮಾತ್ರ ಒಂದು ಜಾಗದಲ್ಲಿ ಊಟ ಕೊಡ್ತಾ ಇದ್ದೀರಾ? ಅದು ಬಿಟ್ಟು ಬೇರೆ ಕಡೆ ಇನ್ನೆಲ್ಲಾದರೂ? ಇಲ್ಲ, ನಮ್ಮ ಆಶ್ರಮದ ಕಡೆ ನಿಮಾನ್ಸ್ ಕಡೆ ಎರಡೇ ಕಡೆ. ಇನ್ನು ಮುಂದೆ ನಮಗೆ ಎಲ್ಲ ಸೌಕರ್ಯಗಳಿದ್ದು ನಮ್ಮ ಜನಗಳು ಬೇಕಲ್ವ, ಇಲ್ಲಿಂದ ವೆಹಿಕಲ್ ತೊಗೊಂಡು ಹೋಗ್ಬೇಕು. ಸುಮಾರು ನಮಗೆ ವೆಹಿಕಲ್ಗೆ ದಿನಕ್ಕೆ 1,000 ರೂಪಾಯಿ ಮೇಲೆ ಖರ್ಚು ಬರ್ತದೆ. ಹೌದು, ಇಲ್ಲಿಂದ ಊಟ ತಗೊಂಡೋಗಿ ಅಲ್ಲಿ ಇದು ಮಾಡಿ 4 ಜನ ಸ್ಟಾಫ್ ಹೋಗ್ತಾರೆ, ಅದಕ್ಕೆಲ್ಲನೂ ಈ ಥರ ಖರ್ಚಾಗ್ತದೆ. ದಿವಸಕ್ಕೆ ಒಂದು 7-8 ಸಾವಿರ ರೂಪಾಯಿ ನಮಗೆ ಖರ್ಚಾಗುತ್ತೆ. ಐನಾ ಸ್ವಾಮೀಜಿ ಸರ್, ಒಂದು ದಿನಕ್ಕೆ ನಮಗೆ ಸುಮಾರು ಅಂದಾಜು 10,000 ರೂಪಾಯಿ. ಒಂದಿನ ಅಲ್ಲಿ ಊಟ ಕೊಡಬೇಕು ಅಂತಂದರೆ ಅಲ್ಲ, ಅಲ್ಲಿ ಕಲಿತು ನಮ್ಗೆ 10,000 ರೂಪಾಯಿ ಖರ್ಚು ಬರುತ್ತೆ ಒಂದು ದಿನಕ್ಕೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.